ಬರೀ 2999ಕ್ಕೆ 2 ದಿನ 1 ರಾತ್ರಿ ಭರ್ಜರಿಯಾಗಿ ಹಾಸನ ಚಿಕ್ಕಮಗಳೂರು ಸುತ್ತಾಡ್ಕೊಂಡು ಬರುವಂತಹ ಒಂದು ಟೂರ್ ಪ್ಯಾಕೇಜ್ ನಮ್ಮ ನಾಡಸೇರಿ ಹಾಲಿಡೇಸ್ ಬೆಂಗಳೂರು ಅವರಿಂದ ಇದೆ. ನಾನು ಹೋಗಿ ಬಂದಿರೋದ್ರ ಎಕ್ಸ್ಪೀರಿಯನ್ಸ್ ನ ನಿಮ್ ಜೊತೆ ಕ್ವಿಕ್ ಆಗಿ ಹೇಳ್ತಿದ್ದೀನಿ. ಈ ಮಾನ್ಸೂನ್ ನಲ್ಲಿ ನೀವೇನಾದ್ರೂ ಚಿಕ್ಕಮಗಳೂರು ಸೈಡ್ ವಿಸಿಟ್ ಮಾಡಬೇಕು ಅಂತಿದ್ರೆ ಈ ಪ್ಯಾಕೇಜ್ ನ ಒಂದ್ಸಲ ಚೆಕ್ ಮಾಡ್ಕೋಬಹುದು. ಬೆಳಿಗ್ಗೆ 4 ಗಂಟೆಗೆಲ್ಲ ಬೆಂಗಳೂರು ಬ್ಯುಸಿ ರೋಡ್ಗಳು ಖಾಲಿ ಹೊಡಿತಿರೋದು ನೋಡೋಕೆ ಎಷ್ಟು ಚಂದ ಅಲ್ಲ. ಎನಿವೇಸ್ 4:30ಗೆಲ್ಲ ಮೆಜೆಸ್ಟಿಕ್ ನಿಂದ ನಮ್ಮ ಡಿಪಾರ್ಚರ್ ಇತ್ತು. ದಾರಿನಲ್ಲೆಲ್ಲ ಪಿಕಪ್ ಮಾಡ್ಕೊಂಡು ಸೀದಾ ಹೋಗಿದ್ದು ಶ್ರವಣ ಬೆಳಗೊಳಗೆ. ಹೋಗ್ತಾ ದಾರಿನಲ್ಲಿ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ನ ನಮ್ಮ ಟೂರ್ ಆರ್ಗನೈಸರ್ ಕೊಡ್ತಾ ಇದ್ರು. ಸೊ ಬೆಳಗ್ಗೆ ಎಷ್ಟು 4 ಗಂಟೆ 5 ಗಂಟೆಗೆ ಬ್ಯಾಂಗ್ಳೂರ್ ಬಿಟ್ಟಿದ್ದು, ಇವಾಗ ಅರೌಂಡ್ 8 ಗಂಟೆ ಆಯಿತು. 8 ಗಂಟೆಗೆ ಬ್ರೇಕ್ಫಾಸ್ಟ್ ಬ್ರೇಕ್ ಇದೆ. ನಾವು ಇವಾಗ ಶ್ರವಣ ಬೆಳಗೊಳದಲ್ಲಿ ಇದ್ವಿ. ನಾನು ಹಿಂದೆ ಕಾಣಿಸ್ತಾ ಇರೋದು ಶ್ರವಣ ಬೆಳಗೊಳದ ಟೆಂಪಲ್ಲು. ಸೊ 8 ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇಲ್ಲಿಂದ ಹತ್ತಿದ್ರೆ ನೆಕ್ಸ್ಟ್ ಇದು ಮುಗಿಸ್ಕೊಂಡು ನೆಕ್ಸ್ಟ್ ಬೇಲೂರು ಹಳೆಬೀಡು ಡ್ರಾಪ್ ಇದೆ. ಸೊ ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ಬ್ರೇಕ್ಫಾಸ್ಟ್ ಮುಗಿಸಿ ಬೆಟ್ಟ ಹತ್ತೋಕೆ ಶುರು ಮಾಡಿದ್ವಿ. ಬೆಟ್ಟ ಹತ್ತದೇ ಇರೋ ಬಾಡಿ ಇವಾಗ ಶ್ರವಣ ಬೆಳಗೊಳ ಬಂದು ಬೆಟ್ಟ ಹತ್ತು ಅಂತ ಇದೆ. ತುಂಬ ಟೈರ್ಡ್ ಆಗ್ತದೆ. ಈಗ ತಾನೇ ಜರ್ನಿ ಶುರು ಮಾಡಿದ್ದು. ಲೆಟ್ಸ್ ಸಿ. ನಿಮ್ಗೆ ಗೊತ್ತಾ, ಚಂದ್ರಗಿರಿ ಮತ್ತೆ ವಿಂಧ್ಯಗಿರಿ ಅವಳಿ ಬೆಟ್ಟದ ಮೇಲಿರುವ ಬಾಹುಬಲಿ 58 ಅಡಿ ಎತ್ತರದ ಏಕಶಿಲಾ ವಿಗ್ರಹ ಕ್ರಿಸ್ತಶಕ 981ರಲ್ಲಿ ಚಾವುಂಡರಾಯ ನಿರ್ಮಿಸಿದ್ರಂತೆ. 12 ವರ್ಷಕ್ಕೊಮ್ಮೆ ಆಗುವ ಮಹಾಮಸ್ತಕಾಭಿಷೇಕ ಇಲ್ಲಿ ವಿಶೇಷ ಉತ್ಸವ. ನಿಂತ್ಕೊಂಡ್ರೆ ಏನು ಸಿಗುತ್ತೆ ಏನು ಬಿಡ್ತೋ ಗೊತ್ತಿಲ್ಲ, ಬಟ್ ಪೀಸ್ ಮಾತ್ರ 100% ಸಿಗುತ್ತೆ ಡೆಫಿನೆಟ್ ಆಗಿ. ಸೊ ಶ್ರವಣ ಬೆಳಗೊಳ ಸೈಡ್ ಯಾರಾದರೂ ಇದ್ದರೆ ಡೆಫಿನೆಟ್ ಆಗಿ ಈ ಕಡೆ ಬನ್ನಿ. ಚಂದ್ರಗುಪ್ತ ಮೌರ್ಯ ತನ್ನ ಸಿಂಹಾಸನ ತ್ಯಜಿಸಿದ ನಂತರ ಇಲ್ಲಿ ಬಂದು ಧ್ಯಾನ ಮಾಡಿದ್ರಂತ ಹೇಳಲಾಗ್ತದೆ. ಸೊ ನಮ್ಮ ಸೆಕೆಂಡ್ ಸ್ಟಾಪ್ ಬಂದ್ಬಿಟ್ಟು ಹಳೆಬೀಡು. ಹಳೆಬೀಡಿನ ಹೊಯ್ಸಳೇಶ್ವರ ಮತ್ತು ಶಾಂತಲೇಶ್ವರ ದೇವಸ್ಥಾನದಲ್ಲಿದ್ದೀನಿ. ನಾನು ಹಿಂದೆ ಕಾಣಿಸ್ತಾ ಇರೋದು ಬ್ಯೂಟಿಫುಲ್ ಆ್ಯಂಡ್ ಮಾರ್ವಲಸ್ ಆರ್ಕಿಟೆಕ್ಚರ್ ಅಂತಲೇ ಹೇಳ್ಬೋದು. ಸೊ ನೀವೇನಾದರೂ ಇನ್ನು ಹಳೆಬೀಡಿಗೆ ಅಥವಾ ಮತ್ತೆ ಬೇಲೂರಿಗೂ ಕೂಡ ವಿಸಿಟ್ ಮಾಡಿಲ್ಲ ಅಂದರೆ, ನಮ್ಮ ನೆಕ್ಸ್ಟ್ ಬೇಲೂರು ಇದೆ, ಬೇಲೂರಿಗೂ ವಿಸಿಟ್ ಮಾಡಿಲ್ಲ ಅಂದರೆ ಖಂಡಿತವಾಗಿ ಬರಬೇಕು. ನಾನೀಗ ಹೊಯ್ಸಳೇಶ್ವರ ಶಾಂತಲೇಶ್ವರ ದೇವಸ್ಥಾನದ ಪ್ರಾಂಗಣದಲ್ಲಿದ್ದೀನಿ. ಬ್ಯೂಟಿಫುಲ್ ಆಗಿರುವಂತ ದೇವರು ಇಬ್ರು ಇದ್ದಾರೆ, ಹೊಯ್ಸಳೇಶ್ವರ ಮತ್ತೆ ಶಾಂತಲೇಶ್ವರ ಅಂತ. ದಿಸ್ ಇಸ್ ದ ಪ್ರಾಂಗಣ್. 12ನೇ ಶತಮಾನದ ಮಾಸ್ಟರ್ ಪೀಸ್ ಕಂಡ್ರು ಇದು. ಹೊಯ್ಸಳ ಎಂಪೈರ್ನ ಕ್ಯಾಪಿಟಲ್ ಆಗಿತ್ತು ಹಳೆಬೀಡು. ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಕೂಡ ಹೌದು. ಶಿವಲಿಂಗದ ಎದುರು 2 ಬೃಹತ್ ನಂದಿ ಕೂಡ ಇದೆ. ಏನ್ ಆರ್ಕಿಟೆಕ್ಚರ್ ಗುರು! ತೋರಿಸ್ತಾ ಹೋದ್ರೆ ವಿಡಿಯೋ ಲೆಂತಿ ಆಗುತ್ತೆ. ಬನ್ನಿ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗೋಣ. ಇನ್ನೊಂದು ಟೆಂಪಲ್ ಅಲ್ಲ, ಇದಾದ್ಮೇಲೆ ಸೇಮ್ ಇನ್ನೊಂದು ಬೇಲೂರು ಇದು ಟೆಂಪಲ್ ಇದೇ ಥರನೇ ಇರುತ್ತೆ, ಸೇಮ್ ಟು ಸೇಮ್. ಸೊ ಫೈನಲಿ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದ್ಬಿಟ್ಟು ಬೇಲೂರು. ಹಳೆಬೀಡು ಮುಗಿಸ್ಕೊಂಡ್ಮೇಲೆ ಬೇಲೂರಿಗೆ ಬಂದಿದ್ವಿ. ಬೇಲೂರು ಹಳೆಬೀಡಿಗಿನ ಇನ್ನೇನು ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು. ನಿಮ್ಗೆ ಹೇಳಬೇಕಾಗಿಲ್ಲ, ನೋಡಿರೋರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಸೊ ನೋಡದೇ ಇರೋರು ಒಂದ್ಸಲ ವಿಸಿಟ್ ಮಾಡಿ. ಇಲ್ಲಿ ನೋಡಿ, ಹಳೆಬೀಡಿಗೆ ಕಾಂಪಿಟೇಟರ್ ಅಂದ್ರೆ ನಮ್ಮ ಬೇಲೂರು ಚೆನ್ನಕೇಶವ ಟೆಂಪಲ್. 2 ಟೆಂಪಲ್ ಕೂಡ ಹೊಯ್ಸಳ ರಾಜ ವಿಷ್ಣುವರ್ಧನ ಟೈಮ್ನಲ್ಲಿ ಕಟ್ಟಿದ್ದು. ಹಳೆಬೀಡು ಟೆಂಪಲ್ ಶಿವನಿಗೆ ಡೆಡಿಕೇಟ್ ಆದ್ರೆ ಬೇಲೂರು ವಿಷ್ಣುವಿಗೆ ಅಂದ್ರೆ ಚೆನ್ನಕೇಶವನಿಗೆ ಡೆಡಿಕೇಟ್ ಆಗಿದೆ. ಇಲ್ಲಿನ ಕಾರ್ವಿಂಗ್ಸ್ ಕೂಡ ಅಷ್ಟೇ, ಮಷೀನ್ ಇಲ್ಲದೆ ಇರೋ ಆ ಟೈಮ್ ನಲ್ಲಿ ಅದು ಹೆಂಗ್ ಮಾಡಿದ್ದಾರೆ ಅಂತ ಅವರಿಗೆ ಗೊತ್ತು. ಹಾಸನ ಮುಗಿಸಿ ಹೊಟ್ಟೆಗೆ ಒಂದ್ ಸ್ವಲ್ಪ ಊಟ ತಗೊಂಡು ಚಿಕ್ಕಮಗಳೂರು ಕಡೆ ರೆಡಿ ಆದ್ವಿ. ಚಿಕ್ಕಮಗಳೂರಲ್ಲಿ ನಮ್ಮ ಫಸ್ಟ್ ಪ್ಲೇಸ್ ಹಿರೇಕೊಳಲೆ ಲೇಕ್. ಜಸ್ಟ್ ವ್ಯೂ ಅಷ್ಟೇ ಇಲ್ಲಿರೋದು, ಮತ್ತಿನ್ನೇನು ನೋಡ್ಲಿಕ್ಕಿಲ್ಲ. ಬೋಟಿಂಗ್ ಗೀಟಿಂಗ್ ಎಲ್ಲ ಏನೂ ಇಲ್ಲ. ಅದನ್ನ ಮುಗಿಸಿ ಹೋಮ್ ಸ್ಟೇಗೆ ಬಂದು ಅವತ್ತು ಅಲ್ಲೇ ಸ್ಟೇ ಆದ್ವಿ. ನಮ್ಮ ಸ್ಟೇ ಇಂದ ಈ ತರ ವ್ಯೂ ಕಾಣಿಸುತ್ತೆ ನೋಡಿ. ಡೇ 2 ನಲ್ಲಿ ಫಸ್ಟ್ ಪ್ಲೇಸ್ ಬಂದು ಸೀತಾಳಯ್ಯನಗಿರಿ. ಇಲ್ಲಿ ಸೀತಾಳ ಮಲ್ಲಿಕಾರ್ಜುನ ಸ್ವಾಮಿ ಟೆಂಪಲ್ ಇದೆ. ಟೆಂಪಲ್ ಪಕ್ಕನೇ ಒಂದು ಸಣ್ಣ ಪೀಕ್ ಇದೆ, ಅದೇ ಸೀತಾಳಯ್ಯನಗಿರಿ. ಅಲ್ಲಿಂದ ಸಿಗೋ ವ್ಯೂ ನೋಡಿ ಇದು. ಇದೇ ಸೀತಾಳಯ್ಯನಗಿರಿ ಬೇಸ್ ನಲ್ಲಿ ಮುಳ್ಳಯ್ಯನಗಿರಿ ಹೋಗೋಕೆ ಗಾಡಿಗಳು ಸಿಗುತ್ತೆ. 2 ವೀಲರ್ ಎಲ್ಲ ಅಲೋ ಮಾಡ್ತಾರೆ, ದೊಡ್ಡ ದೊಡ್ಡ ವೆಹಿಕಲ್ ಯಾವುದು ಅಲೋ ಮಾಡಲ್ಲ. ಇಲ್ಲೇ ಪಾರ್ಕ್ ಮಾಡ್ಬಿಟ್ಟು ಇಲ್ಲಿಂದ ಮುಂದೆ ಅವರದ್ದೇ ಗಾಡಿನಲ್ಲಿ ಹೋಗ್ಬೇಕು. ಪೀಕ್ ನಿಂದ ವ್ಯೂ ಇದು ಮೇ ಮಂತ್ ವ್ಯೂ ಆಯ್ತಾ. ಇನ್ನ ಮಳೆ ಶುರು ಆಗಿಲ್ಲ. ಇನ್ನೊಂದು ಸ್ವಲ್ಪ ಮಳೆ ಬಿದ್ಮೇಲೆ ಬಂದಿದ್ರೆ ಇನ್ನೂ ಚೆನ್ನಾಗಿರೋದು. ಪೀಕ್ ನಲ್ಲಿರೋ ಮುಳ್ಳಪ್ಪ ಟೆಂಪಲ್ ಇದೆ. ಇಲ್ಲಿ ನಾನು ಹಿಂದೆ ಕಾಣಿಸ್ತಾ ಇರೋದು ಇನ್ನೊಂದು ವ್ಯೂ ಪಾಯಿಂಟ್. ಇಲ್ಲಿ ಸುತ್ತ 360 ಡಿಗ್ರಿನಲ್ಲಿ ಕೂಡ ವ್ಯೂ ಪಾಯಿಂಟ್ಸ್ ಇದೆ. ನಿಮ್ಗೆ ಯಾವ ಕಡೆ ಹೋದ್ರೂ ವ್ಯೂ ಕಾಣಿಸುತ್ತೆ. ನಮ್ಮ ಟೀಮ್ನವರೆಲ್ಲ ಏನೋ ಡೀಪ್ ಆಗಿ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಟ್ರಿಪ್ಗೆ ಬಂದ್ಮೇಲೆ ಒಂದು ರೀಲ್ ಮಾಡಿಲ್ಲ ಅಂದ್ರೆ ಹೆಂಗೆ. ಮುಳ್ಳಯ್ಯನಗಿರಿ ಮುಗಿಸ್ಕೊಂಡು ನೆಕ್ಸ್ಟ್ ಬಂದಿದ್ದೆ ಹೊನ್ನಮ್ಮನಹಳ್ಳ ಫಾಲ್ಸ್ಗೆ. ನಿಮ್ಮ ಚಿಕ್ಕಮಗಳೂರು ವಿಸಿಟ್ ಅಲ್ಲಿ ಟೈಮ್ ಶಾರ್ಟೇಜ್ ಇದ್ರೆ ಈ ಪ್ಲೇಸ್ನ ಸ್ಕಿಪ್ ಮಾಡ್ಬೋದು, ಅಂಥದ್ದೇ ನೋಡೋಕೇನಿಲ್ಲ ಇಲ್ಲಿ. ನೆಕ್ಸ್ಟ್ ಡೆಸ್ಟಿನೇಷನ್ ಶೂಟಿಂಗ್ ಸ್ಪಾಟ್ ಪಾಯಿಂಟು. ದಾರಿನಲ್ಲಿ ಒಂದು ಜಿಪ್ ಲೈನ್ ಸಿಗುತ್ತೆ, 200 ರೂಪಾಯಿ ಓನ್ ಕಾಸ್ಟ್ನಲ್ಲಿ ಟ್ರೈ ಮಾಡಿದ್ವಿ, ಚೆನ್ನಾಗೇ ಇತ್ತು. ನೆಕ್ಸ್ಟ್ ಝೆಡ್ ಪಾಯಿಂಟ್ ಕಡೆ ಹೋದ್ವಿ. ಅಲ್ಲಿ ಕೂಡ ಎಕ್ಸ್ಟ್ರಾ ಕಾಸ್ಟ್ ಕೊಟ್ಟು ಒಂದು ಜೀಪ್ ರೈಡ್ ತೊಗೊಂಡ್ವಿ ನಾವೇ, ನಮ್ಮದೇ ಓನ್ ಇಂಟ್ರೆಸ್ಟ್ ಇಂದ ಹೋಗಿದ್ದು. ಒಂದು 4-5 ಪ್ಲೇಸ್ ತೋರಿಸ್ತೀನಿ ಅಂದ್ರು, ಒಂದು 2-3 ಪ್ಲೇಸನ್ನು ತೋರಿಸಿದ್ರು ಅಷ್ಟೇ. 1-2 ವ್ಯೂ ಪಾಯಿಂಟು, ಆಮೇಲೆ ಮಾಣಿಕ್ಯದಾರ ಫಾಲ್ಸ್ ಇತ್ತು. ಆ ಫಾಲ್ಸ್ ಕೂಡ ವೇಸ್ಟ್ ಅಂತಾನೆ ಹೇಳ್ಬೋದು. ಅಲ್ಲೇನಷ್ಟು ನೀರೇನು ಬರ್ತಾ ಇರಲಿಲ್ಲ ಆ್ಯಂಡ್ ತುಂಬ ಗಲೀಜಾಗಿ ಕೂಡ ಇತ್ತು.
ಕೊನೆಗೆ ದತ್ತಪೀಠ ನೋಡ್ಕೊಂಡು ಕಸ್ಟಮರ್ ರಿವ್ಯೂ ತಗೋತಾ ಇದ್ರು ಅವರು. ಆನೆಸ್ಟ್ ಆಗಿ ಏನ್ ಅನ್ಸುತ್ತೋ ಅಷ್ಟೇ ಹೇಳಿ. ಹಂಗೆ ಹೇಳ್ತೀನಿ, ನಾನು ಅಷ್ಟೇ ಹೇಳ್ತೀನಿ. ಟು ಬಿ ವೆರಿ ಫ್ರಾಂಕ್ ಆಗಿ ಹೇಳ್ಬೇಕಂದ್ರೆ ನಾವು ಏನೇನೋ ಅನ್ಕೊಂಡಿದ್ವಿ ಹೆಂಗಿರುತ್ತಪ್ಪ ಅಂತ. ಟು ಬಿ ಫಸ್ಟ್ ಟೈಮ್ ಇರುತ್ತೆ ಬರ್ದು 101% ಐ ಆಮ್ ಹ್ಯಾಪಿ. ಆಕ್ಚುಲಿ ಈ ಟ್ರಿಪ್ಪು ಸ್ಟ್ರೇಂಜರ್ಸ್ ಇಂದ ಫ್ಯಾಮಿಲಿ ಆಗಿ ಹೋದ್ವಿ. ಎಲ್ಲಾದ್ರೂ ರೆಫರ್ ಮಾಡ್ತೀವಿ ಮಾನ್ಸೂನ್ ಟೈಮ್. ನಮ್ಮ ವ್ಯೂವರ್ಸ್ ಏನ್ ಸಂದೇಶ ಕೊಡ್ತೀರಾ ಬ್ರೋ? ಸಂದೇಶ ಏನ್ ಕೊಡ್ತಾನೆ? ತುಂಬಾ ಚೆನ್ನಾಗಿತ್ತು. ನಾವು ಫ್ಯಾಮಿಲಿ ಆಗಿ ಎಲ್ಲ ಎಂಜಾಯ್ ಮಾಡಿದ್ವಿ. ಸೊ ಪ್ಲೇಸಸ್ ಎಲ್ಲ ನೀವ್ ಹೇಳಿದೆಲ್ಲ ಟೈಮ್ ಕವರ್ ಮಾಡಿದೀರಾ. ಸೊ ಅದು ಒಂದು ಖುಷಿ ಆಯ್ತು. ಇವರು ಜಯಂತ್ ಅಂತ ಹೇಳ್ಬಿಟ್ಟು, ನಮಸ್ತೆ. ಇವರು ಅನಂತ್ ಅಂತ ಹೇಳ್ಬಿಟ್ಟು. ಸೊ ಪ್ಯಾಕೇಜ್ ಬಗ್ಗೆ ನಮಸ್ಕಾರ, ನಾವು ನಾಡಸಿ ಹಾಲಿಡೇಸ್ ಟ್ರಾವೆಲ್ ಏಜೆನ್ಸಿ ಕಡೆಯಿಂದ. ಸೊ ಈಗ ನಾವು ಚಿಕ್ಕಮಂಗ್ಳೂರಲ್ಲಿ ಇದ್ದೀವಿ. ಈಗ ನಮ್ದು ಒಂದು ಚಿಕ್ಕಮಂಗ್ಳೂರು ಪ್ಯಾಕೇಜ್ ಮುಗ್ದಿದೆ. ನೆಕ್ಸ್ಟ್ ನಮ್ದು ಚಿಕ್ಕಮಂಗ್ಳೂರು ಅಪ್ಕಮಿಂಗ್ ಇರೋದು June 13th ಒಂದಿದೆ, ಆಮೇಲೆ June 6th ಒಂದಿದೆ. ಹಂಗೆ ಹೆಚ್ಚಿನ ಡೀಟೇಲ್ಸ್ಗಾಗಿ ನಮ್ಮ ಪೇಜ್ನ ವಿಸಿಟ್ ಮಾಡಿ ಆ ವಿಡಿಯೋನ ಕಂಪ್ಲೀಟ್ಲಿ ನೋಡಿ. ಥ್ಯಾಂಕ್ ಯು. ಅದೆಲ್ಲ ಮುಗಿಸ್ಕೊಂಡು ಲಾಸ್ಟ್ ಡೆಸ್ಟಿನೇಷನ್ ಆದ ಸಿರಿ ಕೆಫೆ ಕಡೆ ಬಂದ್ವಿ. ತಿಂಡಿ ತಿನ್ನೋರು ತಿಂದ್ರು, ಕಾಫಿ ಕುಡಿದ್ರು, ಫೋಟೋ ಗಿಟ್ಟು ತಗೊಂಡ್ರು. ಅಲ್ಲಿ ಸ್ವಲ್ಪ ಕಾಸ್ಟ್ಲಿನೇ ಇತ್ತೆ ಫುಡ್. ಕೊನೆಗೆ ಗಾಡಿನಲ್ಲಿ ಚಿಣಿಮಣಿ ಲೈಟ್ ಹಾಕೊಂಡು ಕುಣ್ಕೊಂಡು ಮಿಡ್ ನೈಟ್ ಹಾಗೆಲ್ಲ ಬೆಂಗಳೂರು ರೀಚ್ ಆದ್ವಿ. ಶನಿವಾರ ಅರ್ಲಿ ಮಾರ್ನಿಂಗ್ ಹೊರಟಿದ್ದು ಬೆಂಗಳೂರಿಂದ, ಭಾನುವಾರ ಲೇಟ್ ನೈಟ್ ಆಯ್ತು ರೀಚ್ ಆಗುವಾಗ. ಈ ಪ್ಯಾಕೇಜ್ ನ ಕಾಸ್ಟ್ ಬಂದು ಬರೀ 2,999 ರೂಪಾಯಿ ಮಾತ್ರ. ಇದರಲ್ಲಿ ಫುಡ್ ಇನ್ಕ್ಲೂಡ್ ಆಗಿರುತ್ತೆ, ಟ್ರಾನ್ಸ್ಪೋರ್ಟೇಷನ್ ಇನ್ಕ್ಲೂಡ್ ಆಗಿರುತ್ತೆ, ಹಾಗೆ ಸ್ಟೇ ಕೂಡ ಒಂದಿನದ್ದು ಇನ್ಕ್ಲೂಡ್ ಆಗಿರುತ್ತೆ. ಈಗ ಮಾನ್ಸೂನ್ ಶುರು ಆಗಿದೆ ಆಯ್ತಾ, ಮತ್ತೆ ಜೂನ್ ಜುಲೈ ಆಗಸ್ಟ್ ನಲ್ಲೆಲ್ಲ ಈ ಪ್ಯಾಕೇಜ್ ಬಿಡ್ತಾರೆ ಅವರು. ಸೊ ನಿಮ್ಗೇನಾದ್ರೂ ಈ ಬಜೆಟ್ ಫ್ರೆಂಡ್ಲಿ ಪ್ಯಾಕೇಜ್ ನಲ್ಲಿ ಹೋಗ್ಬೇಕು ಅಂತ ಇದ್ರೆ, ಅಥವಾ ಈ ಪ್ಯಾಕೇಜ್ ಬಗ್ಗೆ ಇನ್ನಷ್ಟು ಹೆಚ್ಚಿನ ಇನ್ಫಾರ್ಮೇಶನ್ಗೆ ಡಿಸ್ಪ್ಲೇಲಿ ಕಾಣಿಸ್ತಿರೋ ನಂಬರ್ಗೆ ಡೈರೆಕ್ಟ್ ಆಗಿ ಕನೆಕ್ಟ್ ಆಗ್ಬಹುದು. ಇದು ನನ್ನ ಜಸ್ಟ್ ರಿವ್ಯೂ ಅಷ್ಟೇ, ಯಾವುದೇ ಪ್ರಮೋಷನ್ ಅಲ್ಲ. ಸೊ ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಒಂದು ಲೈಕ್ ಮಾಡಿ, ಜೊತೆಗೆ ಯಾರಾದ್ರೂ ಚಿಕ್ಕಮಗಳೂರು ಹಾಸನ ಸೈಡ್ ಹೋಗೋರಿದ್ರೆ ಅವರಿಗೆ ಶೇರ್ ಮಾಡಿ. ಇದೇ ರೀತಿ ಹೆಚ್ಚಿನ ಯೂಸ್ಫುಲ್ ಕಂಟೆಂಟ್ಗೆ ಚಾನಲ್ನ ಮರಿದೇನೆ ಸಬ್ಸ್ಕ್ರೈಬ್ ಆಗಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.